ಲಾಯ್ಲಾ ಮಂಡಲದ ಹಿಂದೂ ಸಂಗಮದ ಕಾರ್ಯಕ್ರಮದಲ್ಲಿ ಇವತ್ತು ಕರಸೇವೆ ಮಾಡಿರ್ತಕ್ಕಂಥ ಹಿಂದೂ ಸಮಾಜದ ನಮಗೆಲ್ಲರಿಗೂ ಆದರ್ಶ ಆಗಿರ್ತಕ್ಕಂಥ ಹಿರಿಯರನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಕರಸೇವೆ ಏನು ಅಂತ ಹೇಳಿ ಹೆಚ್ಚಿನವರಿಗೆ ಗೊತ್ತುಂಟ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕೆನ್ನುವಂಥ ಸಂಕಲ್ಪದಿಂದ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ಅನೇಕ ರೀತಿಯ ಹೋರಾಟಗಳನ್ನು ವಿಶ್ವ ಹಿಂದೂ ಪರಿಷತ್ ಈ ದೇಶದಲ್ಲಿ ರೂಪಿಸಿತ್ತು. ವಿಶ್ವ ಹಿಂದೂ ಪರಿಷತ್ ರೂಪಿಸಿರ್ತಕ್ಕಂಥ ಹೋರಾಟದಲ್ಲಿ ಈ ದೇಶದ ಪ್ರತಿ ಹಳ್ಳಿಯಿಂದ ಅವತ್ತಿನ ಕಾಲಘಟ್ಟದ ತರುಣರು ಹಿಂದೂ ಸಮಾಜದ ಆದರ್ಶ ಪುರುಷ ಪ್ರಭು ಶ್ರೀರಾಮಚಂದ್ರರ ಮಂದಿರ ನಿರ್ಮಾಣವಾಗಬೇಕು ಎನ್ನುವಂತಹ ಸಂಕಲ್ಪದಲ್ಲಿ ದೇಶದ ಹಳ್ಳಿಯಿಂದ ಅಯೋಧ್ಯೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕೊಟ್ಟಿರ್ತಕ್ಕಂಥ ಕರೆಯನ್ನು, ಇದು ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯವಾಗಿರ್ತಕ್ಕಂತಹ ಸೇವೆ ಮಾಡತಕ್ಕಂಥ ರಾಮನ ಸೇವೆ ಮಾಡತಕ್ಕಂಥ ಕಾರ್ಯ ಎನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ದೇವರ ದೇವಸ್ಥಾನ ನಿರ್ಮಾಣ ಆಗುವಂತಹ ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ಹಳ್ಳಿಯಿಂದ ಅವತ್ತಿನ ಕಾಲಘಟ್ಟದ ತರುಣರು ಹೊರಟವರು ನಮ್ಮ ಮುಂದೆ ಕೂತಿರ್ತಕ್ಕಂಥ ಈ ಮಹಾನ್ ವ್ಯಕ್ತಿಗಳು ಎನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಪ್ರಾಯಶಃ ಈ ಸಂದರ್ಭದಲ್ಲಿ ನಮಗೆ ಧನಂಜಯರು ಹೇಳಿದರು, ಸನ್ಮಾನ ಮಾಡುವವರೆಗೆ ಚಪ್ಪಾಳೆ ಇರಲಿ ಅಂತ ಹೇಳಿದರು. ಆದರೆ ಚಪ್ಪಾಳೆ ತಟ್ಟಲಿಕ್ಕೆ ನಮಗೆ ಅಷ್ಟು ಹೊತ್ತು ಕೈ ನೋವಾಯಿತು. ಆದರೆ ಒಂದು ನೆನಪಿಟ್ಕೊಳ್ಳಿ, ಅವತ್ತು ವಿಶ್ವ ಹಿಂದೂ ಪರಿಷತ್ ಕರಸೇವೆಗೆ ಇವರನ್ನು ಕರಿಬೇಕಾದ್ರೆ ಒಂದು ಮಾತನ್ನು ಹೇಳಿ ಇವರನ್ನು ಕರಸೇವೆಗೆ ಬನ್ನಿ ಅಂತ ಹೇಳಿದರು. ನೀವು ಕರಸೇವೆಗೆ ಬರಲಿಕ್ಕೆ ಮುಂಚೆ ದೃಢವಾಗಿರ್ತಕ್ಕಂಥ ಸಂಕಲ್ಪ ಮಾಡಿಕೊಂಡು ಬನ್ನಿ, ವಾಪಸ್ ಬರ್ತೀರಿ ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ನೀವು ಕರಸೇವೆಗೆ ಬರಬೇಡಿ ಅಂತ ಸಂಘದ ಹಿರಿಯರು, ವಿಶ್ವ ಹಿಂದೂ ಪರಿಷತ್ನ ಹಿರಿಯರು ಸೂಚನೆ ಕೊಟ್ಟಾಗ ಆ ಎಲ್ಲವನ್ನು ಸ್ವೀಕಾರ ಮಾಡಿ ಸತ್ರೆ ರಾಮನಿಗೋಸ್ಕರ ನನ್ನ ಮರಣ ಎನ್ನುವಂಥ ಸಂಕಲ್ಪದಿಂದ ಹೊರಟಿರ್ತಕ್ಕಂಥ ಈ ಕರಸೇವಕರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತ ಪ್ರಾಣವನ್ನು ದೇಶಕ್ಕೋಸ್ಕರ, ಪ್ರಾಣವನ್ನು ರಾಮನಿಗೋಸ್ಕರ, ಪ್ರಾಣವನ್ನು ಹಿಂದುತ್ವಕ್ಕೋಸ್ಕರ ಕೊಟ್ಟು ಹೊರಟಿರ್ತಕ್ಕಂಥ ಈ ಒಂದು ನಮ್ಮ ಹಿರಿಯರನ್ನು ಹಿಂದೂ ಸಂಗಮದ ಈ ಸಂದರ್ಭದಲ್ಲಿ ಸನ್ಮಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಕೈ ಚಪ್ಪಾಳೆ ನಾವು ಹೊಡಿತೀವಲ್ಲ, ಇದು ಸಹಸ್ರ ಹಿಂದೂ ಸಮಾಜಕ್ಕೆ ಶಕ್ತಿ. ಆ ಪ್ರಭು ಶ್ರೀರಾಮಚಂದ್ರನ ದೇವರ ಆಶೀರ್ವಾದ ನಮಗೆಲ್ಲರಿಗೂ ಸಿಗುವಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣ ಇವತ್ತು ನಮ್ಮ ಕಣ್ಣ ಮುಂದೆ ಇರುವಂಥದ್ದು ಎನ್ನುವಂಥದ್ದನ್ನು ಹೇಳ್ತಾ, ಮತ್ತೊಮ್ಮೆ ನಾನು ಎಲ್ಲ ಹಿಂದೂ ಸಂಗಮದ ಈ ಕಾರ್ಯದಲ್ಲಿ ಲಾಯ್ಲಾ ಮಂಡಲದಲ್ಲಿ ಶ್ರೀರಾಮನಿಗೋಸ್ಕರ ಪ್ರಾಣಕ್ಕೂ ಸಿದ್ಧರಾಗಿ ಕರಸೇವೆಗೆ ಹೊರಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಆತ್ಮಾಭಿಮಾನದ ಮೂಲಕ ಜೋರಾದ ಮನಪೂರ್ತಿಯಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಎರಡು ಕೈ ಎತ್ತಿ ಹೇಳಬೇಕು, बोलो भारत माता की, बोलो भारत माता की, अयोध्यापति प्रभु श्री रामचंद्र